ಎಲ್ರಿಗೂ ನಮಸ್ಕಾರ. ನಾನೀಗ ತಾಳಬೆಟ್ಟದಲ್ಲಿದ್ದೀನಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಡ ಪುಣ್ಯಕ್ಷೇತ್ರಕ್ಕೆ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಏನಿದೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಬಂಧುಗಳೇ, ನಾವಿಲ್ಲಿ ತಾಳಬೆಟ್ಟದ ವೀಕ್ಷಣೆಯನ್ನು ಪಡೆಯಬಹುದು. ಸಾಮಾನ್ಯವಾಗಿ ನೀವು ಗಮನಿಸೋದಾದರೆ ಇವತ್ತಿನ ಒಂದು ಕಾಲಮಾನಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಏನೂ ಇಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಆದರೆ ನೋಡಿ, ಈ ಹಿಂದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಡ ಪುಣ್ಯಕ್ಷೇತ್ರದ ಅಭಿವೃದ್ಧಿಗೆ ನೋಡಿ ಮೈಸೂರು ಮಹಾರಾಜರ ಕೊಡುಗೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ದಿಸ್ ರೋಡ್ ನೋಡಿ, ದಿಸ್ ರೋಡ್ ವಾಸ್ ಓಪನ್ಡ್ ಬೈ H. ಶ್ರೀ ಜಯಚಾಮರಾಜ ಒಡೆಯರ್ ಬಹದ್ದೂರ್ ನೋಡಿ CCB GCSI ಆಫ್ ಮೈಸೂರು ಆನ್ 1853. ಅಂದರೆ ನೋಡಿ, ಇದು 1953ರಲ್ಲಿ ನೋಡಿಲ್ಲಿ ರಸ್ತೆ ಉದ್ಘಾಟನೆಯನ್ನು ಮಾಡಲಾಗಿರ್ತದೆ. ದಿಸ್ ರೋಡ್ ವಾಸ್ ಓಪನ್ಡ್ ಬೈ H. ಶ್ರೀ ಜಯಚಾಮರಾಜ ಒಡೆಯರ್ ಬಹದ್ದೂರ್. ನೋಡಿ, ಜಯಚಾಮರಾಜ ಒಡೆಯರವರು ಏನು ಈ ಒಂದು ರಸ್ತೆಯ ಉದ್ಘಾಟನೆಯನ್ನು ಮಾಡಿರ್ತಾರೆ ನೋಡಿ 18/2/1953ರಲ್ಲಿ. ನೋಡಿ, ಟೆಂಪಲ್ ಅಥಾರಿಟೀಸ್ ಅಂದ್ಬಿಟ್ಟು ಇಲ್ಲಿ ಏನೇನೋ ಇನ್ನೂ ಹಾಕಿದ್ದಾರೆ ಸಾಕಷ್ಟು ವಿಚಾರಗಳನ್ನು. ಸೊ ಅಲ್ಲೊಂದು ಇದೇ ತರಹ ಇಲ್ಲೂ ಸಹ ಒಂದು ನೋಡ್ಬೋದು ನಾವು. ಸೊ ಈಗ ಸಾಮಾನ್ಯವಾಗಿ ಮೈಸೂರು ಮಹಾರಾಜರ ಕೊಡುಗೆ ಏನಿದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಬಹಳ ವಿಶೇಷ ಅಂದರೆ ಏನಪ್ಪ ಅಂದರೆ ನೋಡಿ, ಇದನ್ನು ಅಳವಡಿಸಿ ಎಷ್ಟೋ ವರ್ಷಗಳಾಗಿದೆ. ಆದರೆ ಇದನ್ನು ನಿರ್ಮಿಸಬೇಕಾದ್ರೆ ಇಲ್ಲಿ ಒಂದು ಸಿಲ್ವರ್ ಕಲರ್ ಪೇಂಟ್ ಇದೆ ನೋಡಿ. ಆ ಪೇಂಟ್ ಕಲರು ಇಂದಿಗೂ ಸಹ ಇದೆ ಬಂಧುಗಳೇ. ನಾವು ಹುಟ್ಟೇರ್ನಿಲ್ಲ ಆ ಕಾಲದಲ್ಲಿ ರಸ್ತೆಯನ್ನು ಉದ್ಘಾಟನೆಯನ್ನು ಮಾಡಿರ್ತಾರೆ ನೋಡಿ. 1953 ರೋಡ್ ಕನ್ಸ್ಟ್ರಕ್ಟೆಡ್ ಬೈ ಫಾರೆಸ್ಟ್ ಡೆಪಿ ಅಂತ ಇದೆ. ಆಮೇಲೆ ಕಂಟ್ರಾಕ್ಟ್ಯೂಷನ್ ಬೈ ಟೆಂಪಲ್ ರುಪೀಸು 1,02,000 ಇದೆ. ಹಾಗೆ DO ಗೋವಿ ಅಂತ ಇದೆ, ರುಪೀಸು 34,000 ಇದೆ. ಆಮೇಲೆ ಟೋಟಲ್ ರುಪೀಸು 1,36,000 ಇದೆ ನೋಡಿ. ಇಷ್ಟನ್ನು ನಾವು ವೀಕ್ಷಣೆ ಮಾಡ್ಬೋದು. ನನಗೆ ಸ್ವಲ್ಪ ಇಂಗ್ಲೀಷಲ್ಲಿ ವೀಕ್ ಇದ್ದೀನಿ, ಓದಬೇಕಾದ್ರೆ ಎಲ್ಲ ವ್ಯತ್ಯಾಸ ಆಗಿರ್ಬೋದು, ದಯವಿಟ್ಟು ಬೈಕೊಂಬೇಡಿ. ಸೊ ಈ ರೀತಿಯ ಒಂದು ರಸ್ತೆಯ ಒಂದು ಉದ್ಘಾಟನೆಯನ್ನು ನಮ್ಮ ಮೈಸೂರು ಮಹಾರಾಜರು ಮಾಡುವುದರೊಂದಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ರಸ್ತೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಮಾದಪ್ಪನ ಸನ್ನಿಧಿಗೆ ಒಂದು ರಸ್ತೆ ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ ಬಂಧುಗಳೇ. ಸೊ ಅದು ಯಾರಿಗೂ ಸಹ ಕಾಣ್ತಾ ಇಲ್ಲ. ನಾನು ಲಾಸ್ಟ್ ಟೈಮು ಹೀಗೆ ಒಂದು ರೀಲ್ಸ್ ನೋಡಬೇಕಾದ್ರೆ ನನಗೆ ಒಬ್ಬರು ಇದೇ ತರಹದ ಮಾಹಿತಿಯನ್ನು ನೀಡಿರ್ತಾರೆ. ಹಾಗೆ ಬಹುಮುಖ್ಯವಾಗಿ ನೋಡಿ, ಯಾವುದೇ ಒಂದು ಪುಣ್ಯಕ್ಷೇತ್ರದ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಅಲ್ಲಿ ಒಂದು ವಾಸಸ್ಥಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ಗಮನಿಸೋದಾದರೆ ನೋಡಿ, ಮೈಸೂರು ಮಹಾರಾಜರು ಇಲ್ಲಿ ಮಹಾರಾಜ ಛತ್ರ ಅಂತಕ್ಕಂಥದ್ದನ್ನ ನೋಡಿ, ಈ ಒಂದು ಛತ್ರವನ್ನು ಕಟ್ಕೊಟ್ಟಿರ್ತಾರೆ. ತಾವು ವೀಕ್ಷಣೆ ಮಾಡ್ಬೋದು. ಇಂದಿಗೂ ಸಹ ತಾಳಬೆಟ್ಟದಲ್ಲಿ ಈ ಮಹಾರಾಜ ಛತ್ರದಲ್ಲಿ ಎಷ್ಟೋ ಜನ, ಲಕ್ಷಾಂತರ ಜನ ಮಲೆ ಮಹದೇಶ್ವರನ ಭಕ್ತಾದಿಗಳು, ಪಾದಯಾತ್ರೆಯ ಭಕ್ತಾದಿಗಳು ವಾಸ್ತವ್ಯವನ್ನು ಹೂಡಿ ಅವರ ಒಂದು ಊಟೋಪಚಾರದ ವ್ಯವಸ್ಥೆಗಳನ್ನು ಸಹ ಕಲ್ಪಿಸಿಕೊಳ್ತಾರೆ. ಸೊ ತಾಳಬೆಟ್ಟದಲ್ಲಿ ಈ ಒಂದು ಮಹಾರಾಜ ಚಿತ್ರವನ್ನು ಕಾಣ್ಬೋದು. ಹಾಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಗೇಟ್ ಇದೆ ನೋಡಿ, ಅದರ ಲೆಫ್ಟ್ ಸೈಡಲ್ಲೂ ಸಹ ಮಹಾರಾಜ ಚಿತ್ರವನ್ನು ನಾವು ಕಾಣಬಹುದು ಬಂಧುಗಳೇ. ಮತ್ತೊಂದು ಬಹುಮುಖ್ಯವಾಗಿ ಮೈಸೂರು ಮಹಾರಾಜರು ಏನೆಲ್ಲ ಕೊಡುಗೆಗಳನ್ನು ಆ ಕಾಲದಲ್ಲಿ ಕೊಟ್ಟಿದ್ದರು ಅಂತಕ್ಕಂಥದ್ದನ್ನ ಮತ್ತೊಂದು ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸ್ಕೊಡ್ತೀನಿ ನೋಡಿ. ಆವಾಗೆಲ್ಲ ಏನು ಈ ಒಂದು ಪರಿಸರ ತುಂಬ ಸಮೃದ್ಧಿಯಾಗಿತ್ತು ಅನಿಸುತ್ತೆ. ಯಾಕೆಂದರೆ ಆ ರೀತಿಯ ಒಂದು ಸಮೃದ್ಧಿಯನ್ನು ನಾವು ನೋಡೋದಾದರೆ ಮಾದಪ್ಪನ ಸನ್ನಿಧಿಗೆ ನೋಡಿ ಈ ರೀತಿಯ ಕೊಳಗಳನ್ನು ನಿರ್ಮಿಸಿ ಕೊಟ್ಟಿದ್ದರು ಅಂತಕ್ಕಂಥ ಮಾಹಿತಿ ಬಂಧುಗಳೇ. ನೋಡ್ರಿ, ಮೈಸೂರು ಮಹಾರಾಜರು ಈ ರೀತಿಯ ಕೊಳಗಳನ್ನು ನಿರ್ಮಿಸಿ ಕೊಟ್ಟಿದ್ದರು ನೋಡಿ, ಕುಡಿಯುವ ನೀರಿಗೆ. ಆವತ್ತಿನ ಕಾಲಮಾನ ಎಷ್ಟು ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ, ಆದರೆ ಕೊಳ ನಿರ್ಮಿಸಿದ್ದಾರೆ ಅಂದರೆ ನೀರಿನ ವ್ಯವಸ್ಥೆ ಅಂತೂ 100% ಇತ್ತು ಆವತ್ತಿನ ಕಾಲಮಾನದಲ್ಲಿ. ಆದರೆ ಇವತ್ತಿನ ದಿವಸ ನೋಡಿ ಈ ರೀತಿ ವಾಸ್ತವ್ಯವನ್ನು ನಾವು ನೋಡಬಹುದು. ದಯವಿಟ್ಟು ಏನೋ ನಮ್ಮ ಒಂದು ಪರಿಸರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಆಲೋಚನೆಯನ್ನು ಮಾಡಬೇಕಾಗುತ್ತೆ ಬಂಧುಗಳೇ.
ನೋಡಿ, ನಾವು ಈ ಕೊಳಗಳನ್ನೆಲ್ಲ ನೋಡಿ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತಾ, ನಮ್ಮ ಪೂರ್ವಜರು ನೋಡಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇದೆಲ್ಲ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಕಟ್ಸ್ಕೊಟ್ಟಿರ್ತಕ್ಕಂಥದ್ದು ಅಂತ ನನಗೂ ಸ್ವಲ್ಪ ತಡವಾಗಿ ಮಾಹಿತಿ ಸಿಗುತ್ತೆ. ದಯವಿಟ್ಟು ನಿರೀಕ್ಷಿಸಿ, ಮತ್ತೆ ಮುಂದೆ ಹೋಗ್ತೀನಿ. ಅಲ್ಲೂ ಸಹ ಮೈಸೂರು ಮಹಾರಾಜರಿಂದ ಏನೆಲ್ಲ ಒಂದು ವ್ಯವಸ್ಥೆಗಳು ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸ್ತೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ತಿರುವುಗಳಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಸ್ವಲ್ಪ ನಿಧಾನಕ್ಕೆ ಹೋಗಿ. ಯಾಕೆಂದರೆ ತಿರುವುಗಳಲ್ಲಿ ತಿರುಗಿಸುವಾಗ ಕಾರ್ಗಳು ಆಪೋಸಿಟ್ ಬಂದಂತಹ ಸಂದರ್ಭದಲ್ಲಿ ಇವರು ಸಡನ್ನಾಗಿ ತಿರುಗಿಸ್ತಾರೆ, ಆದರೆ ಹಾರ್ನ್ ಸಹ ಮಾಡಲ್ಲ. ಅದನ್ನ ನಾನೇ ನೇರವಾಗಿ ನೋಡಿದ್ದೀನಿ, ಬೇಕಾದರೆ ವೀಡಿಯೋನೂ ಮಾಡಿ ತೋರಿಸ್ಬಿಡ್ತೀನಿ. ಮತ್ತೊಂದು ವಿಚಾರ ನೋಡಿ, ಮೈಸೂರು ಮಹಾರಾಜರಿದ್ದಂತಹ ಒಂದು ಕಾಲ, ಆಗಿನ ಒಂದು ಆಳ್ವಿಕೆ ಚೆನ್ನಾಗಿತ್ತ? ದಯವಿಟ್ಟು ತಾವೇ ತಿಳಿಸಿ. ಯಾಕೆಂದರೆ ಅಭಿವೃದ್ಧಿಯತ್ತ ಮೈಸೂರು ಮಹಾರಾಜರು ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ತಾಳಬೆಟ್ಟದ ಸಂಜೆ ದರ್ಶನ ಇದೆಲ್ಲ ಮೈಸೂರು ಮಹಾರಾಜರು ಕಟ್ಸ್ಕೊಟ್ಟಿರ್ತಕ್ಕಂಥದ್ದು. ಸೊ ದಯವಿಟ್ಟು ನಿರೀಕ್ಷಿಸಿ. ನಾನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇದೇ ತರಹದ ಮಹಾರಾಜರ ಚಿತ್ರ ಇದೆ, ಅದನ್ನು ಸಹ ನಾನು ತೋರ್ಪಡಿಸ್ತೀನಿ ಮುಂದಿನ ದಿನ ಸಹ. ಇವಾಗ ಸದ್ಯಕ್ಕೆ ತಾಳಬೆಟ್ಟದ ಸಮೀಪದಲ್ಲಿ ಮೈಸೂರು ಮಹಾರಾಜರು ನಿರ್ಮಿಸಿಕೊಟ್ಟಿರುವ ಕೊಳಗಳ ವೀಕ್ಷಣೆಯನ್ನು ಪಡೆಯೋಣ ಬನ್ನಿ. ನೋಡಿ, ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಪಕ್ಷಿ ಬಂದಿದೆ, ನಾನು ನೋಡೇ ಇಲ್ಲ. ಪಾಪ ಸೂಪರಾಗಿದೆ ನೋಡಿ, ಯೆಲ್ಲೋ ಕಲರು. ಹೇಗಿದೆ ಪಕ್ಷಿ ನೋಡ್ರಿ. ವಾ 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 ನೈಸ್ 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 ನೈಸ್. ನೋಡಿ ಈಗ ಏನ್ರಿ ಅದು ಪಕ್ಷಿ ಹಂಗೈತೆ. ವಾವ್ ಸೂಪರ್. ನೋಡಿ, ಮೈಸೂರು ಮಹಾರಾಜರು ನಿರ್ಮಿಸಿಕೊಟ್ಟಿರುವ ಈ ಒಂದು ಕೊಳದ ವೀಕ್ಷಣೆಗಾಗಿ ಬಂದೆ. ನೋಡಿ, ಕೊಳದಲ್ಲಿ ನೀರು ಕುಡಿಯಲು ಎಂತಹ ಪಕ್ಷಿ ಆಗಮಿಸಿದೆ. ಈ ಪಕ್ಷಿನ ನಾನು ಲೈಫಲ್ಲಿ ನೋಡಿಲ್ಲ, ನೀವೇನಾದರೂ ನೋಡಿದರೆ ತಿಳಿಸಿ. ನೋಡಿ, ನೀರು ಕುಡಿಯೋಕ್ಕೆ ಬಂತು ಕಣ್ರಿ, ಕೆಳಗಡೆ ಹೋಯ್ತು. ಹಾಂ ಅಪ್ಪ, ಗ್ರೇಟ್ ಗ್ರೇಟ್ ಗ್ರೇಟ್. ನೋಡಿ, ಕೆಳಗಡೆ ಹೋಗಿದೆ, ಇಲ್ಲಿ ಕೂತಿದೆ ನೋಡಿ. ಬ್ಯೂಟಿಫುಲ್ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಏನು ಪಕ್ಷಿ ಅಪ್ಪ ಅದು? ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಅಲ್ವಾ, ಯೆಲ್ಲೋ ಕಲರ್ ಪಕ್ಷಿ. ಆ ಕೊಕ್ಕು ನೋಡಿ ಏನಿದೆ ಕಲರು. ಪಾಪ ನೀರಿಗೋಸ್ಕರ ಬಂದಿದೆ ನೋಡಿ. ಇವತ್ತು ಈ ತರಹದ ಪಕ್ಷಿ ಇಲ್ಲಿ ಬಂದು ನೀರು ಕುಡಿಯುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದು ಮೈಸೂರು ಮಹಾರಾಜರು. ಆಹಾ, ತುಂಬ ಚೆನ್ನಾಗಿದೆ. ದಯವಿಟ್ಟು ನಿರೀಕ್ಷಿಸಿ. ನೋಡಿ, ಸ್ವಲ್ಪ ಆಗಾಗ್ಗೆ ಬರ್ತೈತೆ. ವಾ ಬ್ಯೂಟಿಫುಲ್, ನೈಸ್ 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 ನೈಸ್. ಬಂತು 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 ಬಂತು. ಹೋಗೋ ಕುಡಿಯೋ. ಮೈಸೂರು ಮಹಾರಾಜರಿಗೆ ಒಂದು ಹೆಗ್ಗಳಿಕೆ ಕಣ, ಕುಡಿಯೋಗ. ಕುಡಿತು ನೋಡಿ. ನೋಡ್ರಿ, ಮೈಸೂರು ಮಹಾರಾಜರ ಕೊಡುಗೆ ನೋಡ್ರಿ. ಪಕ್ಷಿ ಬಂದು ಅವರು ನಿರ್ಮಿಸಿ ಕೊಟ್ಟಿರುವ ಕೊಳದಲ್ಲಿ ನೀರನ್ನು ಯಾವ ರೀತಿ ಕುಡಿತಾ ಇದೆ. ಹಾಗೆ ನಮ್ಮ ಜನರ ಕೊಡುಗೆ ನೋಡಿ, ಅಕ್ಕಪಕ್ಕದಲ್ಲಿ ಪ್ಲಾಸ್ಟಿಕ್ ಬಾಟ್ಲಿ ಹೆಂಗೆ ಬಿದ್ದಿದೆ. ಇತ್ತೀಚಿನ ದಿವಸದ ಕೊಡುಗೆಗಳು. ನಾವು ಪರಿಸರವನ್ನು ಎಷ್ಟು ವಿನಾಶಗೊಳಿಸಿದ್ದೀವಿ ಅನ್ನೋದನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ನಾವು ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಇದರಿಂದ ಅನ್ಯತಾ ಭಾವ ಇಟ್ಕೊಂಬೇಡಿ. ನೋಡಿ, ಮೈಸೂರು ಮಹಾರಾಜರು ಕುಡಿಯುವ ನೀರಿಗೆ ಈ ರೀತಿಯ ಒಂದು ಕೊಳವನ್ನೇ ನಿರ್ಮಿಸಿ ಕೊಟ್ಟಿರ್ತಾರೆ, ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಮತ್ತು ಮನುಷ್ಯರಿಗೆ. ಆದರೆ ಇವತ್ತು ಮನುಷ್ಯ ತಾನು ಈ ರೀತಿಯ ಒಂದು ಪರಿಸರವನ್ನು ನೋಡು ಯಾವ ರೀತಿ ನಾಶಗೊಳಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಆದರೆ ಎಂಥ ಪಕ್ಷಿ ಅದು, ಬ್ಯೂಟಿಫುಲ್ ಆದಂಥ ಪಕ್ಷಿ ಬಂತು, ನೀರು ಕುಡಿತು, ಆರಾಮಾಗಿ ಮೈಸೂರು ಮಹಾರಾಜರನ್ನ ಅರಸು ಹೋಯ್ತಾ ಇದೆ ನೋಡ್ರಿ. ಅಡ್ಡ ಏನು ಸಾಕತ್ತಾಗಿದೆ ಪಕ್ಷಿ ಇದು. ಲೈಫಲ್ಲಿ ನಾನು ನೋಡಿಲ್ಲಪ್ಪ, ಲೈಫಲ್ಲಿ ನಾನು ನೋಡಿಲ್ಲ. ಒಂದೇ ಒಂದು ಸಲ ಕೂಗಮ್ಮ ಹೋಗ್ತಾ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ವಾಟ್ ಅ ಬ್ಯೂಟಿಫುಲ್ ಪಕ್ಷಿ. ಏನಾರು ಸಿಗುತ್ತಾ? ನಾನು ಗೂಗಲ್ಗೆ ಹಾಕಿ ನೋಡ್ತೀನಿ.
ಆ, ನೋಡಿ, ಒಂದು ಪಕ್ಷಿ ಬಂದಿತ್ತು. ಸೊ ಆ ಪಕ್ಷಿಯ ಒಂದು ವೀಕ್ಷಣೆಗೋಸ್ಕರ ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡಿದೆ. ತಾವಿಲ್ಲಿ ವೀಕ್ಷಣೆ ಮಾಡಿ. ಈಗಾಗಲೇ ಮೈಸೂರು ಮಹಾರಾಜರು ನಮಗೆ ಒಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ತಾಳು ಬೆಟ್ಟದಿಂದ ಒಂದು ರಸ್ತೆಯ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಮಾಹಿತಿಯನ್ನು ನೀಡ್ತಾಯಿದ್ದೆ. ಜೊತೆಗೆ ರಸ್ತೆ ಉದ್ದಕ್ಕೂ ಈ ರೀತಿಯ ಕೊಳಗಳನ್ನು ಸಹ ನಿರ್ಮಿಸಿಕೊಟ್ಟಿರ್ತಾರೆ. ಎಲ್ಲೆಲ್ಲಿ ತಾಳಬೆಟ್ಟದಿಂದ ಮುಂದೆ, ಹಾಗೆ ಹಿಂದೆ, ಹಾಗೆ ನಮ್ಮ ಕೋಣನಕೆರೆ, ಹಾಗೆ ಒಡಕೆ ಹಳ್ಳ, ಹಾಗೆ ಕೌದಳ್ಳಿ, ಈ ರೀತಿ ಸಂತೆಕಾನಿ, ಈ ರೀತಿ ಉದ್ದಕ್ಕೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾನು ಗಮನಿಸಿದಾಗ ಎ ಟು ಝೆಡ್ ನಮಗೆ ಕೊಳ್ಳೇಗಾಲದಿಂದ ಅಪ್ ಟು ಇದೆ ಅಂತ ಅನ್ಕೋತೀನಿ. ಯಾಕಂದರೆ ಅಲ್ಲಲ್ಲೇ ನಾನು ಒಂದೊಂದು ಕೊಳಗಳ ವೀಕ್ಷಣೆ ಪಡೆದಿರ್ತೀನಿ. ಸೊ ಅವಶ್ಯಕತೆ ಎಲ್ಲಿದೆ, ಏನು ಬರ್ತಕ್ಕಂಥ ಏನು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ಅವಶ್ಯಕತೆ ಎಲ್ಲಿದೆ ಅಲ್ಲೆಲ್ಲ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈಗ ನಾವು ನೋಡಿದ್ವಿ ಆ ಪಕ್ಷಿ ಬಂದು ಎಷ್ಟು ಸಮೃದ್ಧಿಯಾಗಿ ನೀರು ಕುಡ್ದೋಯ್ತು. ಅದು ಮೈಸೂರು ಮಹಾರಾಜರು ಕಟ್ಸ್ಕೊಟ್ಟಿರ್ತಕ್ಕಂಥ ಈ ಒಂದು ಕೊಳದಿಂದ. ಇದನ್ನು ಹೊರತುಪಡಿಸಿದ್ರೆ ಎಲ್ಲೂ ಸಹ ಅವಕ್ಕೆ ನೀರಿನ ವ್ಯವಸ್ಥೆ ಸಿಗಲ್ಲ. ಸೊ ಇದೆಲ್ಲ ಗಮನಿಸಿ ದಯವಿಟ್ಟು ಪರಿಸರದ ವಿಚಾರವಾಗಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ತಾವು ಏನು ಅಲ್ಲಲ್ಲೇ ಪ್ಲ್ಯಾಸ್ಟಿಕ್ಗಳನ್ನು ಬಿಸಾಡೋದು, ಅಲ್ಲಲ್ಲೇ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಬಿಸಾಡೋದು, ಆಮೇಲೆ ಏನು ಈ ಪರಿಸರಕ್ಕೆ ಮಾರಕವಾಗುವ ರೀತಿಯಲ್ಲಿ ನಡೆದುಕೊಳ್ಳುವುದು, ಇದನ್ನೆಲ್ಲ ತೊರೆಯಬೇಕು. ನಮ್ಮ ಪರಿಸರದ ಉಳಿವಿಗಾಗಿ ಮರಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಹಾಗೆ ಬಹುಮುಖ್ಯವಾಗಿ ನೋಡಿ, ಮೈಸೂರು ಮಹಾರಾಜರ ಒಂದು ಆಳ್ವಿಕೆಯಲ್ಲಿ ನಮ್ಮ ವ್ಯವಸ್ಥೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಸಹ ನಾನು ನೆನಪನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ದಯವಿಟ್ಟು ತಾವು ಸ್ವಇಚ್ಛೆಯಿಂದ ಪ್ಲ್ಯಾಸ್ಟಿಕ್ಗಳನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿ ಅಂತ ಸಂದೇಶವನ್ನು ನೀಡ್ತಾ, ಸೊ ಮೈಸೂರು ಮಹಾರಾಜರ ಮತ್ತಷ್ಟು ವಿಡಿಯೋಗಳನ್ನು ಮುಂದಿನ ದಿವಸ ಪ್ರಸಾರವನ್ನು ಮಾಡ್ತೀನಿ. ಧನ್ಯವಾದಗಳು.